ಕನಕಪುರದಲ್ಲಿ 30 ಬೆಡ್ ಹಾಸಿಗೆ ಉಳ್ಳ ಹೆರಿಗೆ ಆಸ್ಪತ್ರೆ ಇತ್ತು. ಅದು ಮನಗಂಡು ನಮ್ಮ ಸ್ಥಳೀಯ ಶಾಸಕರು, ಸಚಿವರು, ಸಂಸದರು ಇದು ದೊಡ್ಡ ಹೈಟೆಕ್ ಆಸ್ಪತ್ರೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇನ್ಫೋಸಿಸ್ನ ಶ್ರೀಮತಿ ಸುಧಾ ನಾರಾಯಣ ಮೂರ್ತಿ ಅವ್ರನ್ನ ಭೇಟಿ ಮಾಡಿ ಸುಧಾ ಮೂರ್ತಿಯವರು ಇವತ್ತು ಕನಕಪುರದಲ್ಲಿ 36 ಕೋಟಿ ವೆಚ್ಚದಲ್ಲಿ 100 ಬೆಡ್ಡಿನ ಆಸ್ಪತ್ರೆಯನ್ನ ಶಂಕುಸ್ಥಾಪನೆ ಮಾಡಿದ್ದಾರೆ. ಅವರು ಇನ್ಫೋಸಿಸ್ನವರು ಅವರ ಸ್ವಂತ ಇನ್ಫೋಸಿಸ್ನಿಂದ ಅವರೇನೆ ನಿಂತು ಈ ಆಸ್ಪತ್ರೆಯನ್ನ ಕನಕಪುರದಲ್ಲಿ ಕಟ್ಟಡ ಮಾಡಿಕೊಡ್ತಾ ಇದ್ದಾರೆ. ನವಜಾತ ಶಿಶುಗಳಿಗೆ ಏನಾದರೂ ವೈದ್ಯಕೀಯ ಸಮಸ್ಯೆಗಳಿದ್ರೆ ಅದನ್ನು ನೋಡ್ಕೊಳ್ಳೋಕೆ ಅಂತ ಇಲ್ಲಿ ಒಂದು ಕಟ್ಟಬೇಕು ಅಂತ ಮಾಡಿದಾಗ ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಆಫೀಸ್ಗೆ ಬಂದು ಮೇಡಮ್ ನಾವು ಜಾಗ ಕೊಡ್ತೀವಿ, ಇಲ್ಲಿ ಜಾಗ ಇದೆ, ಹಳೆ ಆಸ್ಪತ್ರೆ ಇದೆ, ಅದನ್ನು ತೆಗೆದುಬಿಟ್ಟು ಜಾಗ ಕೊಡ್ತೀವಿ, ಇಬ್ಬರು ಮಧ್ಯದಲ್ಲಿದೆ, ನೀವು ಕಟ್ಟಿದ್ರಿಂದ ಅನೇಕ ಬಡ ಜನರಿಗೆ ಸಹಾಯ ಆಗ್ತದೆ. ಶ್ರೀಮಂತರು ಬೆಂಗಳೂರಿಗೆ ಹೋಗ್ತಾರೆ, ಅದನ್ನು ಕಟ್ಟಿಸ್ಬೇಕು ಅಂದ್ಕೊಂಡ್ವಿ. ನಾನು ಸಹಿತ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸ್ಕೊಂಡಿದ್ದೀನಿ. ನನ್ನ 2 ಮಕ್ಕಳು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಗೌರ್ಮೆಂಟ್ಗೆ ಋಣ ಇರ್ತದೆ, ನಮಗೆ ಅವರು ಋಣ. ಆ ಋಣ ನಾನು ಮತ್ತೆ ಗೌರ್ಮೆಂಟ್ ಆಸ್ಪತ್ರೆ ಕಟ್ಟಿಸಿ ಆ ಋಣ ಮುಟ್ಟಿಸ್ಬೇಕು ಅಂತೀವಿ. ಈ ವಿಚಾರವಾಗಿ ನಾವು ಇನ್ಫೋಸಿಸ್ ಪ್ರತಿಷ್ಠಾನದಲ್ಲೆಲ್ಲ ಸದಸ್ಯರು ಮತ್ತು ವಿಶೇಷವಾಗಿ ಸನ್ಮಾನ್ಯ ರಾಮದಾಸ್ ಕಾಮತ್ ಕೂತ್ಕೊಂಡು ನಾವು ಯೋಚನೆ ಮಾಡಿದ್ವಿ. ಇಲ್ಲಿಗೆ ಕಟ್ಟಡಕ್ಕೆ 30 ಕೋಟಿ ಬರ್ತದೆ. ಶಿವಕುಮಾರ್ ಅವರು ಪೂರ್ತಿ ಕಟ್ಟಡ ನಾವು ಕಟ್ಟಿಕೊಡ್ತೀವಿ, ಎಷ್ಟಾಗುತ್ತೆ ಪೂರ್ತಿ ಕಟ್ಟಡ ನಾವು ಕಟ್ಟಿಕೊಡ್ತೀವಿ. ನಿಮ್ಮ ಸೌಜನ್ಯ, ಆದರೆ ನಾವು ಮಾಡೋ ಕೆಲಸ ಸಂಪೂರ್ಣವಾಗಿ ಕರೆಕ್ಟ್ ಆಗಿರಬೇಕು. ನಾವು ಅರ್ಧ ಕಟ್ಟಿ, ನೀವು ಅರ್ಧ ಕಟ್ಟಿದ್ದೇವೆ, ನಾವು ಪೂರ್ತಿ 30 ಕೋಟಿ ಏನು ಬರ್ತದೆ ಅದ್ರೊಳಗೇನಾದ್ರು ನಿಮ್ಮತ್ತೇ ಬಂದು ನಾವು ಬರೋದು ಹೀಗೆ ಅಂತ ನಮ್ಮ ಉದ್ಘಾಟನೆಯನ್ನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಷ್ಟೊಂದು ಗುಣಮಟ್ಟದ ಕಟ್ಟಡಗಳು ನಮ್ಮ ತಾಲೂಕಿನಲ್ಲಿ ಬರ್ತದೆ ಅಂತ ಹೇಳಿ ನಾನು ಭಾವಿಸಿರ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ನಮ್ಮ ನಾಯಕರುಗಳಿಗೆ ಒಂದು ಸವಾಲು, ಸ್ಪರ್ಧೆ ಒಡ್ಡಿದೆ. ಈ ಕಟ್ಟಡಕ್ಕೆ ಶ್ರಮವನ್ನು ವಹಿಸಿದಂತ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಅವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈ ದೇಶದಲ್ಲಿ ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಇವತ್ತು ಏನು ಕೆಲಸ ಮಾಡ್ತಾ ಇದೆ, ಇಡೀ ಸಂಸ್ಥೆ ಅವರ ಸ್ವಂತ ವಿಚಾರಕ್ಕೆ ಅವ್ರು ಚಿಂತೆ ಮಾಡ್ತಾ ಇಲ್ಲ. ಸಮಾಜಕ್ಕೆ ಇವತ್ತು ಇಂಥ ಅನೇಕ ಸರ್ಕಾರದ ಕಾರ್ಯಕ್ರಮಗಳಿಗೆ ಇವತ್ತು ನ್ಯಾಯಬದ್ಧವಾಗಿ ಇಡೀ ರಾಜ್ಯದಲ್ಲಿ, ಇಲ್ಲಿರ್ಬೋದು, ಹುಬ್ಳಿ ಧಾರವಾಡದಲ್ಲಿರ್ಬೋದು, ನಾನು ಬೇರೆ ಬೇರೆ ಕಡೆ ಮತ್ತು ನಮ್ಮ ಅನೇಕ, ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿ ನೋಡಿದ್ದೇನೆ. ಬೇಕಾದಷ್ಟು ಕಡೆ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಸರ್ಕಾರ ಮಾಡಕ್ಕೆ ಸಹಾಯಕ್ಕೆ ಕೂಡ ಬಂದು ಇವತ್ತು ಅವರು ಹೆಚ್ಚಿಗೆ ಇವತ್ತು ಸಹಾಯ ಮಾಡ್ಕೊಂಡು ಬಂದು ಅವರ ಹೃದಯ ಶ್ರೀಮಂತಿಕೆಯನ್ನ ತೋರಿಸ್ತಾ ಇದ್ದಾರೆ. ಹಾಗೆ ಇವತ್ತು ಇನ್ಫೋಸಿಸ್ ಕುಟುಂಬ ಫೌಂಡೇಶನ್ ಏನಿದೆ, ತನ್ನ ಸ್ವಂತಕ್ಕಿಲ್ಲದೆ ಈ ಸಮಾಜಕ್ಕೆ ಅವರೆಲ್ಲ ತರದ ಕೂಡ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ಅವ್ರಿಗೆ ಅದಕ್ಕೋಸ್ಕರ ನಾನು ಸರ್ಕಾರದ ಪರವಾಗಿ, ವೈಯಕ್ತಿಕ ಪರವಾಗಿ ಅವ್ರಿಗೆ ಹೃದಯಪೂರ್ವಕವಾದಂತ ಅಭಿನಂದನೆ, ನನ್ನ ಕೋಟಿ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ಇದಿಷ್ಟೇ ಅಲ್ಲದೆ ಸ್ಥಳೀಯ ಶಾಸಕರು ಮತ್ತು ಸಚಿವರಿಗೆ ಮತ್ತು ಸಂಸದರಿಗೆ ಒಂದು ಬಹಳ ವರ್ಷದ ಕನಸು. ಅದೇನು ಕನಸು ಅಂತ ಅಂದ್ರೆ ರಾಮನಗರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತರಬೇಕು ಅನ್ನೋದು. ನಮ್ಮ DK ಶಿವಕುಮಾರ್ ಸಾಹೇಬರು ವೈದ್ಯಕೀಯ ಶಿಕ್ಷಣ ಸಚಿವರಾದ್ಮೇಲೆ ರಾಮನಗರಕ್ಕೆ ಒಂದು ಮೆಡಿಕಲ್ ಯೂನಿವರ್ಸಿಟಿ, ಕನಕಪುರಕ್ಕೆ ಒಂದು ಮೆಡಿಕಲ್ ಕಾಲೇಜು, ಮತ್ತೆ ಪ್ರೈವೇಟ್ ಒಂದು ಮೆಡಿಕಲ್ ಯೂನಿವರ್ಸಿಟಿಯನ್ನ ಈಗಾಗಲೇ DK ಶಿವಕುಮಾರ್ ಸಾಹೇಬರು ಈಗಾಗಲೇ ತಂದಿದ್ದಾರೆ. ಇಷ್ಟಲ್ಲದೆ ಎಲ್ಲ ಹೋಬಳಿ ಲೆವೆಲ್ ಒಂದು ಸಣ್ಣ ಹಾಸ್ಪಿಟಲ್ಗಳನ್ನ ಎಲ್ಲ ಮೇಲ್ದರ್ಜೆಗೇರಿಸಿದ್ದಾರೆ. ಪ್ರತಿಯೊಂದು ಹೋಬಳಿನಲ್ಲೂ ಎಲ್ಲ ಮೆಡಿಕಲ್ ಹಾಸ್ಪಿಟಲ್ಗಳನ್ನೆಲ್ಲ ಸಾಕಷ್ಟು ಕನಕಪುರ ತಾಲೂಕಲ್ಲಾಗಿರ್ಬೋದು, ರಾಮನಗರ ಜಿಲ್ಲೆಯಲ್ಲಾಗಿರ್ಬೋದು ಬಹಳಷ್ಟು ಒತ್ತು ಕೊಟ್ಟು ಹಾಸ್ಪಿಟಲ್ಗಳನ್ನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸ್ಥಳೀಯ ಶಾಸಕರು, ಸಂಸದರು DK ಸುರೇಶ್ ಅವರು ಈಗಾಗಲೇ ಅವರ ಅವಧಿನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ.